ಬಳ್ಳಾರಿಯಲ್ಲಿ ಫೈರಿಂಗ್ ಆಯಿತು. ಈಗ ಬೆಂಕಿ ಪಾಲಿಟಿಕ್ಸ್. ಬಳ್ಳಾರಿಯಲ್ಲಿ ಮತ್ತೆ ರೆಡ್ಡಿ ವರ್ಸಸ್ ರೆಡ್ಡಿ ಮತ್ತು ರಾಮುಲು ಒಡೆತನದ ವಿಲ್ಲಾಗೆ ಬೆಂಕಿ ಬಿದ್ದಿರೋದು. ಫೈರಿಂಗ್ ಆಯಿತು, ಈಗ ಬೆಂಕಿ ಪಾಲಿಟಿಕ್ಸ್. ಗಡಿನಾಡು ಬಳ್ಳಾರಿಯಲ್ಲಿ ಮತ್ತೆ ರೆಡ್ಡಿ ವರ್ಸಸ್ ರೆಡ್ಡಿ ಮತ್ತು ಶ್ರೀರಾಮುಲು ಒಡೆತನದ ವಿಲ್ಲಾಗೆ ಬೆಂಕಿ ಹಾಕಲಾಗಿದೆ. 4 ಕೋಟಿ ಮೌಲ್ಯದ ವಿಲ್ಲಾಗೆ ಬೆಂಕಿ ಬಿದ್ದಿರೋದು. ಭರತ್ ರೆಡ್ಡಿ ಕಡೆಯವರು ಬೆಂಕಿ ಹಚ್ಚಿದ್ದಾರೆ. ಹಾಗೆ ಸೋಮಶೇಖರ್ ರೆಡ್ಡಿ ಗಂಭೀರವಾಗಿ ಆರೋಪಿಸ್ತಿರೋದು. ಸುಮಾರು 130ಕ್ಕೂ ಹೆಚ್ಚು ಎಕರೆಯ ಜಾಗದ ಒಳಗಿನ ವಿಲ್ಲಾದಲ್ಲಿ ಬೆಂಕಿ ಕಾಣಿಸಿಕೊಂಡಿರೋದು, ಬೆಂಕಿ ಹಚ್ಚಲಾಗಿದೆ ಅಂತ. ಬ್ಯಾನರ್ ಗಲಾಟೆಯ ಬೆನ್ನಲ್ಲೇ ನಿನ್ನೆ ಸಂಜೆ ನಗರದ ಹೊರವಲಯ ಅಂದ್ರೆ ಬಳ್ಳಾರಿಯಲ್ಲಿ ರುಕ್ಮಿಣಮ್ಮ ಚೆಂಗಾರೆಡ್ಡಿ ಬಡಾವಣೆಯಲ್ಲಿರುವ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾದರಿ ನಿವಾಸ ಅಂದ್ರೆ ಮಾಡೆಲ್ ಹೌಸ್ ಅಂತ ಏನು ಕರೀತಾರೆ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅದೇ ಹೌಸ್ಗೆ ಬೆಂಕಿ ಅವಘಡ ಸಂಭವಿಸಿರೋದು, ಬೆಂಕಿ ಹಚ್ಚಿರೋದು ಕೈ ಶಾಸಕ ನಾರಾ ಭರತ್ ರೆಡ್ಡಿ. ಹೀಗಂತ ಗಾಲಿ ಜನಾರ್ದನ್ ರೆಡ್ಡಿ ಅವರು ನೇರ ಆರೋಪಿಸ್ತಿದ್ದಾರೆ. ಹಾಗೆ ಅವರ ಸಹೋದರ ಸೋಮಶೇಖರ್ ರೆಡ್ಡಿ ಕೂಡ ಆರೋಪಿಸ್ತಿರೋದು. ಲೇಔಟ್ನಲ್ಲಿ ಮನೆ ನಿರ್ಮಿಸುವ ಗ್ರಾಹಕರಿಗೆ ತೋರಿಸೋದಕ್ಕೆ, ಅಂದ್ರೆ ಈ ರೀತಿ ನಾವು ಮನೆಯನ್ನ ನಿಮಗೆ ಕಟ್ಟಿಸ್ಕೊಡ್ತೀವಿ ಅಂತ ಒಂದು ಮಾಡೆಲಿಂಗ್ ಹೌಸ್ನ ಕಟ್ಟಿಕೊಂಡಿರ್ತಾರಲ್ಲ, ಆ ಮನೆಗೆ ಬೆಂಕಿಯನ್ನ ಹಾಕಿರುವಂತ ಆರೋಪ ನಿಮಗೆ ನೆನಪಿರಬಹುದು ಅನ್ಸುತ್ತೆ. ಜನವರಿ 1ನೇ ತಾರೀಕು ಅವತ್ತು ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ವಾಪಸ್ ಬರ್ತಾ ಇದ್ದ ಸಂದರ್ಭದಲ್ಲಿ ವಾಲ್ಮೀಕಿ ಪ್ರತಿಷ್ಠೆಯ ಅಂದ್ರೆ ಪ್ರತಿಮೆಯ ಪ್ರತಿಷ್ಠಾಪನೆ ಇತ್ತು, ಅವತ್ತು ಅನಾವರಣಗೊಳ್ಳಬೇಕಾಗಿತ್ತು. ಹಾಗಾಗಿ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟ ಗಲಾಟೆಗೆ ಆಯಿತು. ರಾಜಶೇಖರ್ ಅನ್ನುವಂಥ ಕೈ ಕಾರ್ಯಕರ್ತ ಕೂಡ ಅವತ್ತು ಹತ್ಯೆಗೀಡಾಗಿದ್ರು. ತದನಂತರದಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ನನ್ನನ್ನ ನಾಶಪಡಿಸುವಂತ ಷಡ್ಯಂತ್ರ ನಡೀತಾ ಇದೆ, ಕೃತ್ಯವನ್ನ ನಡೆಸಲಾಗ್ತಾ ಇದೆ, ಜೊತೆಗೆ ಪೆಟ್ರೋಲ್ ಬಾಂಬ್ ಎಲ್ಲ ತಂದಿದ್ರು ಅನ್ನುವಂತ ಆರೋಪ ಮಾಡಿದ್ರು. ಈಗ ಬೆಂಕಿಗೆ ಬಿದ್ದಿರೋದು ಎಲ್ಲ ಒಂದು ಕಡೆ ರಾಜಕೀಯವಾಗಿ ಕೆಲವೊಂದಷ್ಟು ಕೌತುಕಕ್ಕೆ ಕಾರಣವಾಗ್ತಾ ಇದೆ. ಬ್ಯಾನರ್ ಜಗಳದ ವೇಳೆ ಬೆಂಕಿ ಹಚ್ಚುತ್ತೀನಿ ಅಂತ ಹೇಳಿದ್ರು. ಅಂದಿನ ಘಟನೆಗೆ ಸಾಕ್ಷಿ ಅನ್ನುವಂತೆ ಇದೀಗ ಬೆಂಕಿ ಹಚ್ಚಲಾಗಿದೆ. ನಮಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ್ದಾರೆ. ನಿನ್ನೆ ಸಂಜೆ 6:30 ಹೊತ್ತಿಗೆ ಬೆಂಕಿ ಹಚ್ಚಿರೋದು ಕೈ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರ ವಿರುದ್ಧ ಆರೋಪಿಸುತ್ತಿದ್ದಾರೆ. ಸೋಮಶೇಖರ್ ರೆಡ್ಡಿ ಗಂಭೀರವಾಗಿ ಆರೋಪಿಸುತ್ತಿರುವುದು. ಜನಾರ್ದನ್ ರೆಡ್ಡಿ ಅವರ ಸಹೋದರ ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಪೊಲೀಸರು ಕೂಡ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಅವತ್ತಾದಂತಹ ಗಲಾಟೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಆರೋಪಿಸಿದ್ರು, ಬ್ಯಾನರ್ ಜಗಳದ ವೇಳೆಯಲ್ಲಿ ಪೆಟ್ರೋಲ್ ಬಾಂಬ್ನ ರೀತಿಯಲ್ಲಿ ಕೆಲವೊಂದಷ್ಟು ಮಾರಕಾಸ್ತ್ರಗಳನ್ನ ಜೊತೆಗೆ ಸ್ಫೋಟಕ ವಸ್ತುಗಳನ್ನ ಕೂಡ ತಂದಿದ್ರು. ಬಾಂಬ್ ಹಾಕ್ತೀನಿ ಅಥವಾ ಮನೆಯನ್ನ ನಾಶ ಮಾಡಿಬಿಡ್ತೀನಿ, ಧ್ವಂಸ ಮಾಡ್ತೀನಿ ಅನ್ನೋದಾಗಿ ಕೂಡ ಹೇಳಿದ್ರು. ಬಟ್ ಇವಾಗ ಆಗಿರುವಂತಹ ಘಟನೆಗೂ ಅವ್ರು ಕೊಟ್ಟಂತ ಅವತ್ತಿನ ಹೇಳಿಕೆಗೂ ಒಂದಕ್ಕೊಂದು ಈಗ ಕೆಲವೊಂದಷ್ಟು ಅನುಮಾನಗಳು ಮೂಡ್ತಾ ಇದೆ. ಆ ಘಟನೆಗೆ ಸಾಕ್ಷಿ ಆಗಿಬಿಡ್ತಾ, ಆ ಕಾರಣಕ್ಕೆ ಹೊಂಚಾಕೊಂಡು ಈ ರೀತಿಯಾದಂತಹ ಘಟನೆಗೆ ಕಾರಣವಾಯ್ತಾ, ಅಥವಾ ಈ ಹಿಂದೆ ಕೂಡ ಭರತ್ ರೆಡ್ಡಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ನಾನು ಸೇಡ್ ತೀರಿಸ್ಕೊಳ್ಳದೆ ಸುಮ್ಮನೆ ಬಿಡೋದಿಲ್ಲ ಅಂತ ಕೂಡ ಹೇಳಿದ್ರು. ಹಾಗಾಗಿ ಆ ಕೋಪಕ್ಕೆ ಕಾರಣವಾಯ್ತಾ ಈ ಬೆಂಕಿ ಕಿಚ್ಚು ಅನ್ನುವಂಥದ್ದು. ಈಗ ಅವ್ರು ಕೊಟ್ಟಿರುವ ಹೇಳಿಕೆ ಹೇಗಿದೆ ಅಂತ ಹೇಳಿದ್ರೆ, ನಿನ್ನೆ ನಮಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ್ದಾರೆ. ನಿನ್ನೆ ಸುಮಾರು 6:30 ಹೊತ್ತಿಗೆ ಬೆಂಕಿ ಹಚ್ಚಿರೋದು ಕೈ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರು ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾರೆ ಅಂತ ಸೋಮಶೇಖರ್ ರೆಡ್ಡಿ ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ. ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಯಾವ ಕಾರಣಕ್ಕಾಯ್ತು ಅಥವಾ ಈ ಹಿಂದಿನ ವೈಷಮ್ಯವೇ ಬೆಂಕಿ ಹಚ್ಚೋದಕ್ಕೆ ಕಾರಣವಾಯ್ತಾ ನೋಡಿ, ಅರ್ಧಕ್ಕರ್ಧ ಎಲ್ಲ ಸುಟ್ಟು ಅಸ್ಥಿ ಪಂಜರದಂತ ಸ್ಥಿತಿಗೆ ಮಾಡೆಲ್ ಹೌಸ್ ತಲುಪಿದೆ. ಹಾಗಾಗಿ ಬಳ್ಳಾರಿಯಲ್ಲಿ ಈಗ ಬೂದಿ ಮುಚ್ಚಿದಂತ ಕೆಂಡದ ಪರಿಸ್ಥಿತಿ ಎದುರಾಗಿರೋದು, ಕ್ಷಣಕ್ಕೂ ಉದ್ವಿಗ್ನತೆಯ ಪರಿಸ್ಥಿತಿ ಕೂಡ ಉಂಟಾಗಿರೋದು. ಅಂದ್ರೆ ಬಿಗಡಾಯಿಸ್ತಾ ಇದೆ ಪರಿಸ್ಥಿತಿ, ಏನಾಗತ್ತೆ ಎತ್ತ ಅಂತ. 1ನೇ ತಾರೀಕಿನಿಂದ ಇಲ್ಲಿವರೆಗೂ ಕೂಡ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇರೋದ್ರಿಂದ ಪೊಲೀಸರು ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಐಡೆಂಟಿಟಿ ಇದೆಯಾ? ಎಲ್ಲಿ ಬರೀ ಲೇಟ್ ಆಗ್ಬಿಡ್ತದೆ ಸರ್, ಕಳಿಸ್ಬೇಕು ಹಂಗೆ. ಎಲ್ಲಿ ತೋರ್ಸಪ್ಪ ಗೋವಿಂದರಾಜ್. ಐತಾಯ್ತು, ಆದ್ರೂ ಅವ್ರು ತೋರಿಸ್ಬೇಕು, ತೋರಿಸಿದ್ರೆ ಎವಿಡೆನ್ಸ್ ಅದು ತಗೊಂಡು ಸರ್. ಸ್ವಲ್ಪ ಇವ್ರನ್ನ ಸರ್ಕಳಪ್ಪ ಸರ್. ಸೋಮಶೇಖರ್ ರೆಡ್ಡಿ ಸರ್ ಒಂದು ಸ್ವಲ್ಪ, ಒಂದು ನಿಮಿಷ. ಓಕೆ ಸರ್, ಥ್ಯಾಂಕ್ ಯು. ವಿಜುವಲ್ ಮಾಡ್ತಿದ್ದೀನಲ್ಲ, ಹಾಕ್ತೀನಿ ತಗ ಸರ್. ಇವರು ಜನಾರ್ದನ್ ರೆಡ್ಡಿ ಬರ್ತಿದ್ದಾರೆ ಸರ್. ಹಾಂ ಹೌದಾ ಸರ್? ತೆಗೆದಿದ್ರು ಅಂದ್ರೆ ಏನೋ ಐಡೆಂಟಿಟಿ ಇದೆಯಾ? ಎಲ್ಲಿ